ಏನಾಯ್ತಿದ್ಯಾ? ಇವಾಗ ರಿಸ್ಕ್ ತಗೊಂಡ್ರೆ ಅಲ್ವಾ ಸರ್ ನಾವು ಒಂದು ಏನಾದ್ರು ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ? ನಮ್ಗೆ ಓನ್ ಅಲ್ವಾ ಸರ್? ಓನ್ ಆಗಿರೋದ್ರಿಂದ ಎಷ್ಟೇ ರಿಸ್ಕ್ ತಗೊಂಡ್ರೆ ನಮಗೆ ಬೆನಿಫಿಟ್ ತಾನೆ. ಒಬ್ರು ಅಂಡರಲ್ಲಿ ವರ್ಕ್ ಮಾಡಿದ್ರೆ ಅದೇ ಸ್ಯಾಲ್ರಿ ಸೇಮು. ನಾವು ಓನ್ ಮಾಡಿದ್ರೆ ಇವಾಗ 1 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ಸಂಪಾದನೆ ಮಾಡ್ಬೋದಲ್ಲ. ಗ್ರೋತ್ ಇದೆಯಲ್ಲ ಸರ್ ಅಲ್ವಾ? ನಾವು ಎಷ್ಟು ರಿಸ್ಕ್ ತಗೋತೀವೋ ಅಷ್ಟು ನಾವು ಗ್ರೋತ್ ಬೆಳೀತಾ ಇರ್ಬೋದು. ಎಷ್ಟು ಬೆಳಿಬೋದು ಬೆಳೆಯೋಕ್ಕೆ ಕಾರಣ. ಹೌದು. ಓಕೆನಾ? ಯಾವ ಮೆಸ್ ಹೇಳಿ, ನಿಮ್ಮ ಮೆಸ್ ಹೆಸರು ಹೇಳಿ. ವಾಸವಿ ಮೆಸ್. ಜೋರಾಗಿ ಹೇಳ್ಬೇಕು. ವಾಸವಿ ಮೆಸ್ ಅಂತಾರಾ? ಯಾವ ಊರಿದು? ಹಾಂ, ಕುಣಿಗಲ್. ಕುಣಿಗಲಲ್ಲಿ ವಾಸವಿ ಮೆಸ್ ಇದೆ ಅಲ್ವಾ? ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ನಿಮ್ಮ ಮೆಸ್ಸಲ್ಲಿ ಏನೇನು ಸಿಗುತ್ತೆ? ಹಾಂ, ಚಪಾತಿ ಸಿಗುತ್ತೆ. ಆಮೇಲೆ ಅನ್ನ ಸಾರು ಸಿಗುತ್ತಾ? ಆಮೇಲೆ ಇನ್ನೇನು ಸಿಗುತ್ತೆ? ಅನ್ನ ಸಿಗುತ್ತೆ. ಆಮೇಲೆ ಮುದ್ದೆ ಸಿಗುತ್ತಾ? ಏನು ಸಿಗುತ್ತೆ? ಮುದ್ದೆ ಸಿಗುತ್ತೆ. ಆ ಕಡೆ ನೋಡಬೇಕು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ವಾಸವಿ ಮೆಸ್ಗೆ ಬಂದಿರುವಂಥದ್ದು. ಸೊ ಮೆಸ್ ಊಟ ಅಂದ್ರೇ ಗೊತ್ತಿರುತ್ತೆ, ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮನೆ ಊಟ ಸಿಗುವಂಥ ಜಾಗ ಅಂತ. ಎಲ್ಲಿ ಅಂತ ಹೇಳಿದ್ರೆ ಕುಣಿಗಲಲ್ಲಿ KRS ಅಗ್ರಹಾರ ಅಂತ ಇದೆ. ಮತ್ತು ಇನ್ನು ಮಾರುತಿ ಸುಜುಕಿ ಶೋರೂಮ್ ಇದೆ. ಮಾರುತಿ ಸುಜುಕಿ ಶೋರೂಮ್ ಇದೆ, ಅದರ ಅಪೋಸಿಟಲ್ಲೇ ಈ ಒಂದು ಮೆಸ್ ಇದೆ. ಅದ್ಭುತವಾಗಿರೋಂಥ ಮುದ್ದೆ ಊಟ, ಚಪಾತಿ ಊಟ ಸಿಗೋದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಊಟ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಮುದ್ದೆ ಊಟ ಕೊಡಿಸ್ತೀನಿ, ಬನ್ನಿ. ಫುಲ್ಲು ಇದು ಮುದ್ದೆನಾ? ಮುದ್ದೆಗೆ ಬೌಲಲ್ಲ ಕೊಡ್ತೀರಾ? ಮುದ್ದೆನ ಕೊಡ್ತೀವಲ್ಲ, ಅದು ಆಲ್ಮೋಸ್ಟ್ ಹೌದು, ಎರಡು ಒಂದೇ ಸಲ ಜಾಸ್ತಿ ತಿನ್ನೋಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಕೃಷ್ಣ ಪ್ರಸಾದ್. ಕೃಷ್ಣ ಪ್ರಸಾದ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ಶ್ರೀ ವಾಸವಿ ಮೆಸ್? ಸರ್ ಅವಾಗಲೇ 10-15 ವರ್ಷ ಆಯಿತು. 15 ವರ್ಷ ಆಯಿತು. ಮುಂಚೆ ಕ್ಯಾಟ್ರಿಂಗ್ ಮಾಡ್ತಾ ಇದ್ವಿ, ನೆಕ್ಸ್ಟ್ ಆಮೇಲೆ ಹೋಟ್ಲ್ ಶುರು ಮಾಡಿದ್ವಿ. ಹೋಟ್ಲ್ ಶುರು ಮಾಡಿ 8-9 ವರ್ಷ ಆಯಿತು. 8-9 ವರ್ಷ ಹೋಟೆಲ್ಲೇ ಶುರುವಾಗಿ. ಏನು ಸಿಗುತ್ತೆ ಸರ್ ಮೆಸ್ ಅಂದಾಗ? ಏನೇನೆಲ್ಲ ಸಿಗುತ್ತೆ ಸರ್? ಡೈಲಿ ಬೆಳಗ್ಗೆ 2 ಟೈಪ್ಸು ತಿಂಡಿ ಇರುತ್ತೆ. ಒಂದು ರೈಸ್ ಒಂದು, ನಾನ್ ರೈಸ್ ಒಂದು. ಅಂದರೆ ದೋಸೆ ಆಗಲಿ, ಇಲ್ಲ ಪಲಾವ್ ಆಗಲಿ, ಇಲ್ಲ ಇಡ್ಲಿ ಆಗಲಿ, ಆ ಥರ 2 ಐಟಮ್ಸ್ ಮಾಡ್ತೀವಿ. 6 ಡೇಸು ಚೇಂಜಸ್, ರೆಗ್ಯುಲರ್ ಇರಲ್ಲ ಯಾವ ಐಟಮ್ನು. ಯಾಕೆಂದ್ರೆ ಎಲ್ಲ ಕಡೆ ರೊಟೀನ್ ಆಗುತ್ತಲ್ಲ ಸರ್. ಪ್ರತಿಯೊಂದು ಕಡೆನೂ ಇಡ್ಲಿ ಸಿಗುತ್ತೆ, ಪ್ರತಿಯೊಂದು ಕಡೆ ಎಲ್ಲ ಐಟಮ್ ಸಿಗುತ್ತೆ. ನಮ್ಮ ಹತ್ರ ಆ ಥರ ಅಲ್ಲ. ಇವತ್ತು ಇಡ್ಲಿ ಮತ್ತೆ ಒಂದು ಪಲಾವ್ ಅಂತ ಅಂದ್ರೆ ನಾಳೆ ಬೇರೆ, ಆ ಥರ. ಯಾಕೆಂದ್ರೆ ಮನೆ ಮೆಸ್ ಥರ ಇರೋದ್ರಿಂದ ಜನಗಳಿಗೆ ಮನೇಲಿ ತಿಂದಂಗೆ ಫೀಲ್ ಆಗಬೇಕು.
ಕರೆಕ್ಟ್. ಬೇರೆ ಹೋಟ್ಲ್ಗಳಲ್ಲಿ ಮಾಮೂಲಿ ರೆಗ್ಯುಲರ್ ಇಡ್ಲಿ ಸಿಗುತ್ತೇವಾ ಅಂತ ಇದು ಮಾಡ್ತಾರೆ, ಇಲ್ಲ ಆ ಥರ ಅಲ್ಲ, ಫುಲ್ ಚೇಂಜಸ್. ಇವತ್ತಿರೋ ಫುಡ್ಡು ನಾಳೆ ಇರಲ್ಲ, ಆ ಥರ ಇದು ಮಾಡ್ತೀವಿ. ಓಕೆ, ಇನ್ನು ಮಧ್ಯಾಹ್ನ ಅಂತ ಬಂದರೆ ಸರ್ ಮಧ್ಯಾಹ್ನ ಮುದ್ದೆ ಊಟ ಚಪಾತಿ ಊಟ ಎರಡೂ ಸಿಗುತ್ತೆ ಸರ್. ಮುದ್ದೆ ಊಟ ಚಪಾತಿ ಊಟ ನಮ್ಮ ಹತ್ರ ಸಿಕ್ಕಾಪಟ್ಟೆ ಚಪಾತಿ ಡಿಮ್ಯಾಂಡ್ ಜಾಸ್ತಿ. ಚಪಾತಿನೇ ಡಿಮ್ಯಾಂಡ್, ಚಪಾತಿ ಫುಲ್ ಡಿಮ್ಯಾಂಡು. ಅಂದರೆ ಲೈವ್ ಚಪಾತಿ ಅನ್ಕೋತೀನಿ. ನಾವೇ ಮಾಡೋದಲ್ವಾ, ನಾವೇ ಮಾಡೋದು ಚಪಾತಿ ಅಲ್ಲ, ಆ ಥರ ಇರೋದ್ರಿಂದ ತುಂಬ ಡಿಮ್ಯಾಂಡ್ ಜಾಸ್ತಿ ನಮ್ಮ ಹತ್ರ ಚಪಾತಿಗೆ. ಮತ್ತೆ ಮುದ್ದೆನೂ ಬಹಳ ಇಷ್ಟಪಡ್ತಾರೆ ಸರ್, ತುಂಬಾ ಸಾಫ್ಟ್ ಇರುತ್ತೆ. ಮುದ್ದೆನೂ ಚೆನ್ನಾಗಿರುತ್ತೆ ನಮ್ಮ ಹತ್ರ, ಚಪಾತಿ ಚೆನ್ನಾಗಿರುತ್ತೆ. ಮುದ್ದೆ 1 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ, ಚಪಾತಿ ಊಟ 2 ಗಂಟೆಯಿಂದ ಕಮೆನ್ಸ್ ಆಗ್ತದೆ. ಮತ್ತೆ ಹೇಗೆ ಶುರುವಾಗಿದ್ದು ಮೆಸ್ ಶುರು ಮಾಡೋಣ ಅಂತ? ಸರ್ ಹಾಗೆ ನಾನು ಮುಂಚೆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಇಂಡಸ್ಇಂಡ್ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೆ. ಒಬ್ಬರ ಅಂಡರಲ್ಲಿ ಏನು ವರ್ಕ್ ಮಾಡೋದು ಅಂತ ಬಿಟ್ಬಿಟ್ಟು ಓನ್ ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಹೌದಾ? ಸೂಪರ್ ಸರ್ ಇದು. ಇಂದ್ರಾನಗರಲ್ಲಿ ಇದ್ದಿದ್ದು. ಓಕೆ, ರಿಸ್ಕ್ ಅನ್ಸಲ್ವಾ? ಅಂದ್ರೆ ಇವಾಗ ರಿಸ್ಕ್ ತಗೊಂಡ್ರೇನಲ್ವಾ ಸರ್ ನಾವು ಒಂದು ಏನಾದ್ರು ಅಚೀವ್ ಮಾಡೋಕ್ಕಾಗಲ್ಲ ಆಗೋದು ಅಲ್ವಾ? ನಮ್ಗೆ ಓನ್ ಅಲ್ವಾ ಸರ್, ಓನ್ ಆಗಿರೋದ್ರಿಂದ ಎಷ್ಟೇ ರಿಸ್ಕ್ ತಗೊಂಡ್ರೆ ನಮಗೆ ಬೆನಿಫಿಟ್ ತಾನೆ. ಒಬ್ಬರು ಅಂಡರಲ್ಲಿ ವರ್ಕ್ ಮಾಡಿದ್ರೆ ಅದೇ ಸ್ಯಾಲ್ರಿ ಸೇಮು, ನಾವು ಓನ್ ಮಾಡಿದ್ರೆ ಇವಾಗ 1 ರೂಪಾಯಿ ಸಂಪಾದನೆ ಮಾಡೋದು 10 ರೂಪಾಯಿ ಸಂಪಾದನೆ ಮಾಡ್ಬೋದಲ್ಲ. ಗ್ರೋತ್ ಇದೆಯಲ್ಲ ಸರ್ ಅಲ್ವಾ? ನಾವು ಎಷ್ಟು ರಿಸ್ಕ್ ತಗೋತೀವೋ ಅಷ್ಟು ನಾವು ಗ್ರೋತ್ ಬೆಳೀತಾ ಇರ್ಬೋದು, ಎಷ್ಟು ಬೆಳಿಬೋದು, ಬೆಳೆಯೋಕ್ಕೆ ಕಾರಣ. ಹೌದು, ರಾಜನೂ ನೀನೆ, ಮಂತ್ರಿನೂ ನೀನೆ, ಎಲ್ಲನೂ ಮಾಡಬೇಕು. ಪ್ರತಿಯೊಂದು ಮಾಡೋದೇ ಅಲ್ವಾ ಸರ್ ಅರ್ಥ ಆಗೋದು, ಲೈಫ್ ಅಂತ ಏನೋ ಅರ್ಥ ಆಗೋದು. ಸತ್ಯ ಸತ್ಯ ಸತ್ಯ. ಸೂಪರ್ ಸರ್. ಸರ್ ಮೆಸ್ ಅಂದಾಗ ಜನಗಳು ಬಹಳ ಪ್ರೀತಿ ಮಾಡೋದು ಇದೇ ಕಾರಣಕ್ಕೆ. ಏನಕ್ಕೆ? ಒಂದು ಮನೆ ಊಟ ಸಿಗ್ದಂಗೆ ಸಿಗುತ್ತೆ, ಯಾವುದೇ ರೀತಿ ಸೋಡಾ ಬಳಸಲ್ಲ, ಯಾವುದೇ ರೀತಿ ಸೋಡಾ ಬಳಸಲ್ಲ, ಯಾವುದೇ ರೀತಿ ಯಾಕೆಂದ್ರೆ ನಾವು ಒಂದು ತುತ್ತು ಜಾಸ್ತಿ ಕೊಟ್ಬಿಟ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಗುಣಪ್ಪ ಹೊಟ್ಟೆ ತುಂಬ ತಿನ್ಕೊಡು. ಇಲ್ಲ ಆಲ್ಮೋಸ್ಟ್ ಕುಣಿಗಲಲ್ಲಿ ಎಲ್ಲ ಗೌರ್ಮೆಂಟ್ ಆಫೀಸ್ಗೂ ಹೋಗ್ಬೇಕಾದ್ರೆ ನೀವು ಕೇಳಿ, ವಾಸವಿ ಮೆಸ್ ಅಂದ್ರೆ ಹೇಳ್ತಾರೆ, ಅಯ್ಯೋ ಅವ್ರು ಕೊಡೋ ಅನ್ನ ತಿನ್ನಕ್ಕಲ್ಲಪ್ಪ ಹೆವಿ ಆಗೋಯ್ತದೆ ಅಂತ. ಜಾಸ್ತಿನೇ ನೀವು ಅಷ್ಟೇ ಪೂರ್ತಿ ದುಡ್ಡು ತಗೊಳ್ಳಿ, ನನ್ಗೆ ಆ ಪ್ರೈಸೇ ಕೊಡಿ ಸಾಕು ಅಂತಾರೆ. ಅಲ್ಲೇ ಯಾವುದೇ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ಕೇಳಿ ಕುಣಿಗಲಲ್ಲಿ, ಎಲ್ಲ ಕಡೆನೂ ಅದೇ ಸೇಮ್ ಕಮೆಂಟ್. ಅರ್ಧ ರೈಸ್ ತಿಂದ್ರೆ ಆ ಪ್ರೈಸ್ ಸಾಕು ನನಗೆ ಅದೇ ಹೊಟ್ಟೆ ತುಂಬ ಹೋಗ್ತದೆ, ನೀವು ಪೂರ್ತಿ ದುಡ್ಡೇ ತಗೊಳ್ಳಿ ಅಂತಾರೆ. ಯಾಕೆಂದ್ರೆ ನಾವೊಬ್ಬರಿಗೆ ಅನ್ನ ಇಟ್ಟಿರ್ತಾನೆ ಭಗವಂತ ನಮಗೆ ಕಾಪಾಡೋದು. ಮತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಮೆಸ್? ಸರ್ ಬೆಳಗ್ಗೆ 8:30 ಕಮೆನ್ಸ್ ಆಗ್ತದೆ. ಓಕೆ. ತಿರ್ಗಾ ಮಧ್ಯಾಹ್ನ 1 ಗಂಟೆಗೆ ಕಮೆನ್ಸ್ ಆಗ್ತದೆ, ನೈಟ್ 9 ಗಂಟೆವರೆಗೂ ಊಟ ಇರ್ತದೆ. ಮತ್ತಿನ್ನ ಹೋಟೆಲ್ಗೆ ಬರಬೇಕು ಅಂದ್ರೆ ಮೆಸ್ಸಿಗೆ ಬರಬೇಕು ಅಂದ್ರೆ ಸೊ ಎಲ್ಲಿರೋದು? ಕುಣಿಗಲ್ ಸರ್. ಕುಣಿಗಲ್ಲಿಂದ ಇದು ಮಾರುತಿ ಶೋರೂಮ್ ಆಪೋಸಿಟ್ ಇಲ್ಲಿ ಇದೆ, ಮ್ಯಾಪಲ್ಲಿ ಇದೆ ಸರ್. ಮ್ಯಾಪಲ್ಲಿ ಇದೆ, ವಾಸವಿ ಮೆಸ್ ಅಂತ ಇದೆ, ಗೂಗಲ್ ಮ್ಯಾಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸಿಕ್ಬಿಡುತ್ತೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇರಲಿ ಸರ್, ತೊಂದರೆ ಇಲ್ಲ. ಡೌಟ್ ಕಮ್ಮಿ ಇದೆ ಅಲ್ವಾ? ಪರವಾಗಿಲ್ಲ, ಇಲ್ಲ ಅಂದ್ರೆ ಸೋಮವಾರ ಟೈಮ್ ಆಗಿದ್ರೆ ಭಾರಿ ನನಗೆ ಮನೆ ಊಟದ ಥರ ಇರುತ್ತೆ. ಬೇರೆ ಎಲ್ಲೂ ಈಗೆಲ್ಲ ನ್ಯಾಚುರಲ್ ಫುಡ್ ಅಲ್ವಾ, ಕೆಮಿಕಲ್ ಫುಡ್ಡು ಅಂತ ಎಲ್ಲೂ ತಿನ್ನಲ್ಲ. ಆಚೆ ಕಡೆ ಹೊರಗಡೆ ಎಲ್ಲ ಮಸಾಲೆ ಪದಾರ್ಥಗಳು ಅದೆಲ್ಲ ಜಾಸ್ತಿ ಆಗ್ತಾರೆ. ಆದ್ದರಿಂದ ಈ ಮೆಸ್ ಓಪನ್ ಆದರೆ ಇಲ್ಲೇ ಊಟ ಮಾಡೋದು. ಓಕೆ. ಸುಮಾರು 8 ವರ್ಷ ಆಯಿತು. 8 ವರ್ಷ ಆಯಿತು. ಸೂಪರ್. ಯಾವಾಗಾರ ವೀಕ್ ಎಲ್ಲ ಹೋದಾಗೆಲ್ಲ ಇಲ್ಲೇ ಬಂದು ಊಟ ಮಾಡೋದು. ಸೊ ಊಟ ಅಂತೂ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿರೋ ಊಟ ಸಿಕ್ಕಿದ್ದು. ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಕಾರಣಗಳು ಅಂದರೆ ಮಾಮೂಲಿ ಸ್ಟ್ಯಾಂಡ್ ಇಟ್ಟು ಮಾಡೋಷ್ಟು ಜಾಗ ನಮಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಮತ್ತು ಇನ್ನು ಹೆವಿ ಕ್ರೌಡು, ಸೊ ಜನ ಓಡಾಡ್ತಾನೆ ಇರ್ತಾರೆ, ಎಲ್ಲಿ ಕ್ಯಾಮ್ರಾ ಇಡಲಿ ನಾನು. ಸೊ ಹಾಗಾಗಿ ಆ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡೋಕ್ಕಂತೂ ಸಾಧ್ಯ ಆಗಲಿಲ್ಲ. ಊಟ ಅಂತೂ ಮಾಡಿದೆ, ಅದ್ಭುತವಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೊಳಕೆ ಕಾಳು ಮಸಾಲೆ ಮಾಡಿರುವಂಥದ್ದು ಸಾರು, ಮೊಳಕೆ ಕಾಳು ಮಾಡಿರುವಂಥದ್ದು ಹುರುಳಿಕಾಳು. ಸೊ ತುಂಬ ಚೆನ್ನಾಗಿದೆ. ಸಾಂಬಾರು ಅಷ್ಟೇ.
ಲೈಟ್ ಮಸಾಲೆ ಕೊಡ್ತಾರೆ, ಅತಿ ಹೆಚ್ಚಿನ ಮಸಾಲೆ ಕೊಡೋದಿಲ್ಲ. ಮತ್ತು ಇನ್ನು ಆ ಲೈಟ್ ಹುಣಸೆ ಹಣ್ಣಿನ ಹುಳಿ ಸಿಗುತ್ತಲ್ಲ, ಅದು ಕೂಡ ನಮಗೆ ಬಹಳ ಇಷ್ಟ ಆಗುತ್ತೆ. ಉಸ್ಲಿ ಥರ ಮಾಡ್ಕೊಡಿದ್ರೆ ಗಣೇಶ ಹಬ್ಬಗಳಲ್ಲಿ ನಾವು ಉಸ್ಲಿ ಅಂತ ಮಾಡ್ತೀವಿ ಗೊತ್ತಾ, ಸೇಮ್ ಟು ಸೇಮ್ ಹಂಗೆ ಇರುತ್ತೆ. ಬಟ್ ಚೆನ್ನಾಗಿತ್ತು. ಸೊ ಒಗ್ಗರಣೆ ಎಲ್ಲ ಹಾಕಿ ಏನೋ ಕೆಂಪು ಮೆಣಸಿನಕಾಯಿ ಎಲ್ಲ ಬಳಸಿ, ಸೊ ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿ ಬಳಸಿ ಚೆನ್ನಾಗಿ ಮಾಡಿದರು. ಅದು ಕೂಡ ಸೂಪರ್ ಇತ್ತು. ಮತ್ತು ಇನ್ನು ಅನ್ನ ಸಾಂಬಾರು ಸೇಮ್ ಟು ಸೇಮ್ ಕಂಟಿನ್ಯೂ ಆಗುತ್ತೆ. ಮೊಸರು ಇರುತ್ತೆ. ಸೊ ನೀವು ಮೊಸರನ್ನ ಹಾಗೆ ಬೇಕಾದರೂ ಲೈಕ್ ರೈಸಿಗೆ ತೊಗೊಬೋದು, ಅಥವಾ ನೀವು ಸಕ್ಕರೆ ಹಾಕ್ಕೊಂಡು ಲಾಸ್ಟಲ್ಲಿ ಮಾಡ್ತೀವಲ್ಲ, ಸಕ್ಕರೆ ಹಾಕ್ಕೊಂಡು ಚೂರು ತಿನ್ನೋದು, ಅದು ಕೂಡ ಸಕ್ಕತ್ತಾಗುತ್ತೆ. ನಾವು ಸಕ್ಕರೆ ಹಾಕ್ಕೊಂಡು ಜಮಾಯಿಸಿದ್ವಿ. ಸೊ ಒಂದು ಒಳ್ಳೆ ಅದ್ಭುತವಾಗಿರೋಂಥ ಊಟ ಸಿಗುತ್ತೆ. ಸೊ ಚೆನ್ನಾಗಿತ್ತು, ಊಟನೂ ಬೊಂಬಾಡ ಆಗಿತ್ತು. ಓಕೆ, ನೀವೇನಾದರೂ ಈ ಕಡೆ ಇದ್ದರೆ, ಕುಣಿಗಲ್ ಸೈಡ್ ಇದ್ದರೆ ಬನ್ನಿ, ಆರಾಮ್ಸೆ ಒಂದು ಒಳ್ಳೆ ಮನೆ ಊಟ ಸವಿಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೆಮ್ಮಂಗೆ ಇಲ್ಲ. ಎಲ್ಲಿ ಅಂತ ಹೇಳಿದ್ರೆ ಕುಣಿಗಲ್ಲಲ್ಲಿ ಸೀತಾರಾಮ ಕೊಟ್ಟಿರ ಇದೇನಣ್ಣ? ಕಳೆದ ಎಷ್ಟು ವರ್ಷ ಸರ್? 10 ವರ್ಷನಾ? ಇನ್ನೂ ಜಾಸ್ತಿ ಆಗಿರ್ಬೇಕು ಅನ್ಕೋತೀನಿ. 10 ವರ್ಷ ಆಯ್ತಮ್ಮ? 10 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ. ಯಾಕಪ್ಪ ಕನ್ಫ್ಯೂಸ್ ಮಾಡ್ತೀಯಾ? ಸ್ವಲ್ಪ ಸರಿಯಾಗಿ ಹೇಳಪ್ಪ. ಬೆಳೆಸಿರ್ತಾರೆ, ಅದು ಕೂಡ ಸೂಪರ್ ಇರುತ್ತೆ. ಪಲ್ಯ ಅಂತೂ ಇದ್ದೇ ಇರುತ್ತಂತೆ. ಇವತ್ತು ಏನು ಅದಕ್ಕೇನಂತಾರೆ, ನನಗೆ ಅರ್ಥ ಆಗಲಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಓಕೆ, ಒಂದೊಳ್ಳೆ ಊಟ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಕೈಲಾಗ್ದಿದ್ದವ್ರು ಬಾಯಿ ತುಂಬ ಮಾತಾಡ್ತಾರೆ. ಮತ್ತೆ